ಸೊ ಇಟ್ಸ್ ಟೈಮ್ ಟು ರಿವೀಲ್ ನಾವು. ಬರ್ರಿ ನಮ್ಮ ಟೀಮ್ ತೋರಿಸ್ತೀನಂತ. ಆ್ಯಂಡ್ ಜರ್ನಿ ಬಿಗೇನ್ಸ್. ಖುಷಿ ಅಳಾಕತ್ ಬಿಟ್ಟ. ನಮ್ಮ ಚಿತ್ರದ ನಾಯಕರಾಗಿರ್ತಕ್ಕಂಥ ಅಕ್ಷಯ್ ಎಷ್ಟು ಹಾರ್ಡ್ ವರ್ಕ್ ಇರ್ತೈತೆ ನೋಡ್ರಿ ಹಿಂದೆ. ಸ್ಟಾರ್ ನಟರನ್ನ ಕರೆಸಿ ನಾನು ಫಿಲ್ಮ್ ಮಾಡೋದಲ್ಲ, ಟ್ಯಾಕ್ಸಿ ಕಾರ್ ಆಗ್ಬಿಟ್ಟೈತೆ ಗೈಸ್. ಪೂರ್ತಿ ತುಂಬೈತೆ ನೋಡ್ರಿ ಇಲ್ಲಿ, ನಾವು ಒಳಗೆ ತುಂಬಿಸಿವಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮಸ್ಕಾರ ರೀ ಕರ್ನಾಟಕ ಮಂದಿ. So guys, good morning and journey begins. It's a big surprise loading to my family. And yeah guys, it's a good news to my Insta fam and my all the Pattar family, Vishwakarma family. So guys, actually ನಮ್ಮ 4 ಜನ ಅಂದ್ರೆ ನಮ್ಮ ಪಪ್ಪ, ನಮ್ಮ ಮಮ್ಮಿ, ನಮ್ಮ ಅಕ್ಕ ಅವರಿಗೆಲ್ಲರಿಗೂ ಪ್ರೌಡ್ ಮೂಮೆಂಟ್ ಇದು. ಸೊ ಬರ್ರಿ ಅದು ಏನು ಎಂತ ಎಲ್ಲ ತಿಳಿಸ್ತೀನಿ, ಎಲ್ಲೇ ಬಾದಾಮಿಗೆ ಹೋದ್ಮೇಲೆ ವಿತ್ ಪ್ರೂಫ್ ನಾನು ರಿವೀಲ್ ಮಾಡ್ತೀನಿ, ಎಲ್ಲ ತೋರಿಸ್ಬಿಟ್ಟು ರಿವೀಲ್ ಮಾಡ್ತೀನಿ ಅಂತ. ಆ್ಯಂಡ್ ಇವಾಗ ಭಾಳ ಲೇಟ್ ಆಗೈತಿ. 1 2 ಆ್ಯಂಡ್ ತಳಗ 1 3 ಎಲ್ಲ ಬ್ಯಾಗ್ ರೆಡಿ ಐತಿ, ಹೋಗಬೇಕು ಬಾದಾಮಿ ಶಿಫ್ಟ್ ಆಗಬೇಕು. 2 ಮಂತ್ 3 ಮಂತ್ ಇರ್ತೈತಿ. 3 ಮಂತ್ ಬಾದಾಮಿಗೆ ಶಿಫ್ಟ್ ಆಗ್ಬೇಕು ನಾವು ಈಗ. ಸೊ ಬರೀ ಗೈಸ್, ಇಟ್ಸ್ ಟೂ ಲೇಟ್. ನಾವು ಇವಾಗ ಇಲ್ಲಿದಿಂದ ಫಸ್ಟ್ ಹುಬ್ಳಿಗೆ ಹೋಗ್ಬೇಕು. ಹುಬ್ಳಿಗೆ ಹೋಗಿ ಅಲ್ಲಿ ದೇವ್ರ ಕಡೆ ಸ್ವಲ್ಪ ಹೋಗಿ ನಮಸ್ಕಾರದ ಮಾಡ್ಕೊಂಡು ಬಾದಾಮಿಗೆ ಹೋಗ್ಬೇಕು ನಾವು. ಲೆಟ್ಸ್ ಗೋ ಗೈಸ್, ಇಟ್ಸ್ ಟೂ ಲೇಟ್, ಲೆಟ್ಸ್ ಗೋ. ಆಪು ಬಾಯ್ ಬಾಯ್, ಟಾಟಾ ವಾನ್ ಬಾಬು, ಮೀಟ್ ಯು ಶೂನ್ ಬಡಿ, ಮೀಟ್ ಯು ಶೂನ್ ಮೈ ಜಾನಿ ಮ್ಯಾನ್, ಮೀಟ್ ಯು ಶೂನ್ ಜಾನು, ಟೈಸ್ ಬೇಬಿ. ತೈಜ ಬರ್ತೀನಿ and meet ಆಗ್ತೀನಿ soon baby. It's time to rule the Karnataka. Ding 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 ding. Guys, ಇದು ಅಷ್ಟು ಲಗೇಜ್ ರೀ. ಇದು ಅಲ್ರಿ, ಮತ್ತು ಇದು ಲಗೇಜ್ ಯಾವಾಗಲೂ ಹಿಂದೆ ಇರ್ತೈತಿ. ಇದು ಚೀಲ ಯಾವಾಗಲೂ ಹಿಂದೆ ಇರ್ತೈತಿ. ಚೀಲ ಇದು ಲಕ್ಕೆ ಬರ್ತೇನ ಬಾದಾಮಿಗೆ ಕುಕ್ಕಿ. ಹಾಂ ಟ್ಯಾಕ್ಸಿ ಕಾರ್ ಆಗ್ಬಿಟ್ಟೈತೆ ಗೈಸ್. ಪೂರ್ತಿ ತುಂಬೈತೆ ನೋಡ್ರಿ ಇಲ್ಲಿ, ನಾವು ಒಳಗೆ ತುಂಬಿಸಿವಿ. ಟ್ಯಾಕ್ಸಿ ಆಗೈತಪ್ಪ. ಟ್ಯಾಕ್ಸಿ ಹೆಂಗೆ ತುಂಬೈತೆ ನೋಡಲ್ ಬರೀ. ಇಲ್ಲ ಗೋ ಗೈಸ್, ಲೆಟ್ಸ್ ಗೋ, ಇಟ್ಸ್ ಟೂ ಲೇಟ್. ಇವಾಗ ಹುಬ್ಳಿಗೆ 10 ನಿಮಿಷ ಹುಬ್ಳಿಯಾಗಿರ್ಬೇಕು ನಾನು. ಇಟ್ಸ್ 7 ಗೈಸ್, ಲಾಸ್ಟ್ 10:30 ನಾವು ಹುಬ್ಳಿ ಆಗಿರ್ಬೇಕು. ಹೋಯ್ತಣ್ಣ ದೊಡ್ಡಮ್ಮ, ಇನ್ನೂ ಮಲ್ಕೊಂಡವ್ರು ಅನ್ಸುತ್ತೆ ಗೈಸ್. ಇನ್ನೂ ಮಲ್ಕೊಂಡವ್ರು ಅವ್ರು ದೊಡ್ಡಮ್ಮ. ಅದು ಇವಾಗ ಕಾಳಿಕಾಂಬೆದ ದರ್ಶನ ತಗೊಳ್ಳೋಣಂತ. ಎಲ್ಲರೂ ಇಲ್ಲಿ ನಮಸ್ಕಾರ ಮಾಡ್ರಿ. ರೂಮ್ ಚಾವಿ ಐತಿ, ಇರ್ಲಿ ಬಿಡ, ನಡೆದೈತಲ್ಲ, ಏನಾಗಿಲ್ಲ, ಚೆನ್ನಾಗಿತ್ತು. ಹೋಗ್ರಿ, ಅದು ರೂಮ್ ಅದೆಲ್ಲ ಸ್ವಚ್ಛ ಮಾಡನ್ಕ ನೀ ಸೂಜಲ. 12ಕ್ಕೆ 2 ಟ್ರೈನ್ ಐತಿ, 2 ಗಂಟೆ ಟ್ರೈನಿಗೆ ಹೋಗ್ರಿ. ಬಾಯ್ ಹೋಗ್ಬರ್ತೀನಿ. ಹಾಂ ಬಾಯ್ ಗೈಸ್, ಒನ್ ವೇ ಹೊಂಟಿವ್ರಿ ಈಗ. ಲೆಟ್ಸ್ ಗೋ. ಸೊ ಗೈಸ್, ಇವಾಗ ನಾವು ಬಂದಿರೋದು ಹಳ್ಳಿ ಮಂಗವಾಯಿ ಗುಡಿಗೆ. ಸೊ ಬರ್ರಿ, ಈ ಅಮ್ಮಂದು ದರ್ಶನ ತಗೊಂಡು ಹೋಗ್ಬೇಕು. ಲೆಟ್ಸ್ ಗೋ. ಕಾಯಿ ಹೊಡಿಸ್ತೇನೆ. ಬಾಬಾ ಗೈಸ್, ಇಲ್ಲಿ ನೋಡ್ರಿ, ಅಮ್ಮನ ಪ್ರಸಾದ ಮಾಡ್ಸಾರ ನೋಡ್ರಿ. ಜಾತ್ರೆ ಐತೆ ಐ ಥಿಂಕ್. ಸೊ ಅಂದ್ರೆ ಇವತ್ತು ಎಲ್ಲ ದೇವಿ ಜಾತ್ರೆ ನಡೆದವ್ರಿ ಎಲ್ಲ ಕಡೆ. ಹೌದನಾ? ಏನಾಯ್ತಮ್ಮ ಇವತ್ತು ಸ್ಪೆಷಲ್? ಅಲ್ಲಿ ಬಿಜಾಪುರ ಹೋಗತ್ತೈತಿ ವಾರದನ. ಮತ್ತು ಪ್ರತಿ ವಾರ ಇಷ್ಟು ಇರ್ತಿರಲ್ಲ, ಇದೇ ವಾರ ಹಾಕು ಹಂಗೈತನ? ವಾರ ಬಿಟ್ಟು ಒಬ್ರೊಬ್ರು ಬಿಡ್ತಾರಲ್ಲ, ಹಂಗೇನ? ಸೊ ಗೈಸ್, ಪ್ರೆಸೆಂಟ್ಲಿ ನಾವು ಇವಾಗ ಕೋಲಾರದ ದೇವ್ರಿ ಉಡುಪಿ ಹೋಟೆಲ್ಗೆ ಬಂದೀವಿ. ಬರ್ರಿ ಇವಾಗ ಬ್ರೇಕ್ಫಾಸ್ಟ್ ಮಾಡ್ಬೇಕು. ನಮ್ಮ ಫ್ಯಾಮಿಲಿ ಅಷ್ಟು ಒಳಗದಾರ. ಗೈಸ್, ಫೈನಲಿ ನಾವು ಹುಬ್ಬಳ್ಳಿಗೆ ರೀಚ್ ಆದ್ವಿ. ಈಗ
ಚೆನ್ನಮ್ಮ ಸರ್ಕಲ್ದಾಗ ಇದೀವ್ರಿ ಈಗ, ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್. ಪೂರಾ ಮೆಟ್ರೋದ ಬ್ರಿಡ್ಜ್ ಮಾಡಿ ನೋಡ್ರಿ, ಚೆನ್ನಮ್ಮ ಪೂರಾ ಮುಚ್ಕೊಂಡ ನೋಡ್ರಿ, ಪೂರಾ ಮುಚ್ಕೊಂಡೈತಿ ಪಾಪ. ಸೊ ಗೈಸ್, ಪ್ರೆಸೆಂಟ್ಲಿ ನಾವು ಇವಾಗ ಹುಬ್ಬಳ್ಳಿದಲ್ಲಿರೋ ನವನಗರದಾಗ ಅದೀವಿ. ಸೊ ಸಮ್ ವರ್ಕ್ ಐತಿ ಇಲ್ಲಿ, ಸೊ ಅಲ್ಲಿ ಬಂದೀವಿ. ಅಲ್ಲಿ ಮುಗಿಸ್ಕೊಂಡು ನಾವು ನಮ್ಮ ದೊಡ್ಡಮ್ಮವ್ರ ಮನೆಗೆ ಹೋಗ್ಬೇಕಾ. ಸೊ ಬನ್ನಿ ಗೈಸ್, ಇಲ್ಲಿಂದ ವರ್ಕ್ ಮುಗಿಸ್ಕೊಳ್ಳೋಣ. ಗೈಸ್, ಹುಬ್ಬಳ್ಳಿ ಬೆಂಗಳೂರು ಆದಂಗೆ ಆಗ್ಬಿಟ್ಟೈತ್ರಿ. ಅಂದ್ರೆ ಇಂಪ್ರೂವ್ಮೆಂಟ್ ಅಲ್ಲ, ಟ್ರಾಫಿಕ್ ನೋಡ್ರಿ. ಟ್ರಾಫಿಕ್ ಕರೆಕ್ಟ್ 15 ಮಿನಿಟ್ ಆಯ್ತು ಇಲ್ಲೇ ಒದ್ದಾಡತ್ತೀವಿ. ಚಲೋ ಆಯ್ತನ, ಬಿಸಿಲಿಲ್ಲ. ಇಲ್ಲಕಂದ್ರೆ ಹೈರಾಣ ಭಾಳ ಆಗ್ಬಿಡ್ತೈತಿ ನಾವು. ಹೌದಿಲ್ಲ? ಸೊ ಗೈಸ್, ಫೈನಲಿ ಅಲ್ಲಿ ಹುಬ್ಳ್ಯಾಗ ನಮ್ಮ ದೊಡ್ಡಮ್ಮವ್ರ ಮನೆಗೆ ಹೋದ್ವಿ. ಫ್ರೆಶ್ ಅಪ್ ಆದ್ನೆ ಆ್ಯಂಡ್ ಮಲ್ಕೊಂಡಿದ್ದೆ ಗೈಸ್, ಅದಕ್ಕೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಮಲ್ಕೊಂಡು ಫ್ರೆಶ್ ಆಗಿ ಇವಾಗ ನಾವು ತಿರ್ಗಾ ಬದಾಮಿಗೆ ಹೊಂಟಿವಿ. ಲೆಟ್ಸ್ ಗೋ ಟು ಬದಾಮಿ ಗೈಸ್. ಇವಾಗ ನಮ್ಮ ಗಾಡಿ ಸ್ವಲ್ಪ ರೆಡ್ ಬುಲ್ ಕುಡಿಯೋದೈತ್ರಿ, ಎನರ್ಜಿ ಬೇಕಾ ನೋಡ್ರಿ, ಸ್ವಲ್ಪ ರೆಡ್ ಬುಲ್ ಕುಡಿಯೋದೈತಿ. ಸೊ ಯಾ ಗೈಸ್, ಬರ್ರಿ ಬದಾಮಿ ಹೋದ್ಬಿಟ್ಟು ನಮ್ಮ ಅಭಿ ಆ್ಯಂಡ್ ಸೂಜಲ್ ಬಂದಾರಲ್ಲಿ ನಮ್ಮ ರೂಮಿಗೆ ಹೋಗ್ಯಾರ ಆಲ್ರೆಡಿ. ಸೊ ದೇ ಹ್ಯಾವ್ ಕ್ಲೀನಿಂಗ್ ಮೈ ರೂಮ್. ಲೆಟ್ಸ್ ಗೋ ಟು ಬದಾಮಿ. ಗೈಸ್ ಫೈನಲಿ ನಾವು ಬದಾಮಿಗೆ ಬಂದ್ವಿ. ಸೊ ಬರ್ರಿ, ಇವಾಗ ಇಲ್ಲಿ ತೃಪ್ತಿ ಹೋಟೆಲ್ದಾಗ ನಾವು ಊಟ ಮಾಡ್ಬೇಕಾ. ಯಾ ಗೈಸ್, ಲೆಟ್ಸ್ ಗೋ ಊಟ ಮಾಡ್ಬೇಕು. ಸೊ ಗೈಸ್, ನಾನು ಹೇಳಿದ್ದೆ ಲಾಸ್ಟ್ 1 ಮಂತಿಂದ ಹೇಳತ್ತಿದ್ದೆ ನಾನು ರಿವೀಲ್ ಮಾಡ್ತೀನಿ ಅಂತೇಳಿ. ಸೊ ಇಟ್ಸ್ ಟೈಮ್ ಟು ರಿವೀಲ್ ನಾವು. ಬರ್ರಿ ನಮ್ಮ ಟೀಮ್ ತೋರಿಸ್ತೀನಂತ. ಆ್ಯಂಡ್ ದಿಸ್ ಈಸ್ ಮೈ ಔಟ್ಫಿಟ್ ಗೈಸ್. ಸೊ ಯಾ ಗೈಸ್, ಲೆಟ್ಸ್ ಗೋ. ನಮ್ಮ ಟೀಮ್ ಕಾಯದೈತಿ ಈಗ ಅಲ್ಲಿ. ಸೊ ಹೋಗಬೇಕು, ಲೆಟ್ಸ್ ಗೋ ಗೈಸ್. ಇವಾಗ ನಾವು ಪ್ರೆಸೆಂಟ್ಲಿ ಬದಾಮಿ ಒಳಗದೀವಿ. ಸೊ ಯಾ ಗೈಸ್, ಬರ್ರಿ ರಿವೀಲ್ ಮಾಡಕ್ಕೆ ಭಾಳ ವೇಟ್ ಮಾಡತ್ತೀನಿ. ಗೈಸ್, ಇವಾಗ ಅಲ್ಲೆಲ್ಲ ಸೆಟಪ್ ಆಗತೈತ್ರಿ. ಸೊ ಇದು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬೋದು ಅಲ್ಲೆಲ್ಲ ಸೆಟಪ್ ಆಗತೈತಿ. ಸೊ ಇನ್ನು ಅದನ್ನು ಸೆಟ್ ಮಾಡಬೇಕು. ಆ್ಯಂಡ್ ಅಲ್ಲೂ ಕೂಡ ಸೆಟ್ ಆಗತೈತಿ ಈಗ ನೋಡ್ರಿ. ಹಾಯ್ ಮಾಡ್ರಿ. ಥ್ಯಾಂಕ್ ಯು. ಸೊ ಗಾಯ್ಸ್, ಇವಾಗ ನಮ್ಮ ಪೂರ್ತಿ ಟೀಮ್ ನೋಡ್ರಿ. ಇವಾಗ ಸೊ ಬ್ರೇಕ್ಫಾಸ್ಟ್ ಮಾಡೋದೈತಿ. ಕಾಕ ಹಂಗೆ ಹಾಯ್ ಮಾಡಿಬಿಡ್ರಿ. ಮೇಕಪ್ ಬ್ಯಾಡ್ ನೋಡೋರಿ. ಫಸ್ಟ್ ಆಫ್ ಆಲ್, ವಸಂತ ಬಸವ ಪ್ರೊಡಕ್ಷನ್ ಅಡಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಕಥೆ, ಚಿತ್ರಕಥೆ, ನಿರ್ದೇಶನ, ದಂತಕಥೆ ಅಂದಿರ ಖ್ಯಾತ ನಿರ್ದೇಶಕರಾದಂಥ ನಾಗತಿಹಳ್ಳಿ ಚಂದ್ರಶೇಖರ್ ಸರ್ ಅವರ ಸಾರಥ್ಯದಲ್ಲಿ, ಹಾಗೆ ಅವರ ಶಿಷ್ಯರಾದ ಅವರ ಗಡಿಯಲ್ಲಿ ಒಂದಿಷ್ಟು ಚಲನಚಿತ್ರಗಳಲ್ಲಿ ಸಹಾಯಕರಾಗಿ ಕೆಲಸ ಮಾಡಿ ಅನುಭವ ಪಡೆದಂಥ ಶಾಂತಕುಮಾರ್ ಪಾಟೀಲ್ ಅವರು ನಿರ್ದೇಶಕರಾಗಿ ಈ ಒಂದು ಲೇಡಿ ಓರಿಯೆಂಟೆಡ್ ಸ್ಟೋರಿ ಇರ್ತಕ್ಕಂಥ ಒಂದು ವಿಶಿಷ್ಟ ಕಥಾ ಹೊಂದಿರತಕ್ಕಂಥ ಕುಟುಂಬ ಸಮೇತರಾಗಿ ಗಂಡ ಹೆಂಡತಿ ಒಟ್ಟಿಗೆ ಕೂತ್ಕೊಂಡು ನೋಡಬೇಕಾದಂಥ ಒಂದು ಎಷ್ಟೋ ವರ್ಷಗಳ ನಂತರ ಬರ್ತಕ್ಕಂಥ ಒಂದು ಮೂವಿಗೆ ಜನ ಹಂಬಲಿಸ್ತಾರೆ ಅನ್ನೋದಂಥ ಕಾನ್ಸೆಪ್ಟನ್ನು ತೊಗೊಂಡು ಬಂದಿದ್ದಾರೆ ಶಾಂತಕುಮಾರ್ ಪಾಟೀಲ್ ಅವರು. ಈ ಒಂದು ಮಂದಾರ ಹೂವು ಇವಳು ನಮ್ಮ ಮನೆಯ ಮಗಳು ಅನ್ನುವಂಥ ಒಂದು ಶೀರ್ಷಿಕೆ ಅಡಿ ಈ ಒಂದು ಚಲನಚಿತ್ರವನ್ನು ತೆಗೆದುಕೊಂಡು ಬಂದಿದ್ದಾರೆ ಶಾಂತಕುಮಾರ್ ಪಾಟೀಲ್ ಅವರು. ಈ ಒಂದು ಚಲನಚಿತ್ರದ ಮುಹೂರ್ತ ಇಂದು ಚಾಲಕರು ಆಳದಂಥ ಬಾದಾಮಿಯಲ್ಲಿ ಮಾರ್ಕೆಟ್ ರಸ್ತೆಯ ಏನು ಚೌಡಿಯಲ್ಲಿ ಇರ್ತಕ್ಕಂಥ, ಚೌಡಿ ಹತ್ತಿರದ ಇರತಕ್ಕಂಥ ದೊಡ್ಡ ಆಂಜನೇಯ ದೇವಸ್ಥಾನದಲ್ಲಿ ನೆರವೇರ್ತಾ ಇದೆ. ಈ ಒಂದು ಮುಹೂರ್ತಕ್ಕೆ ನಮ್ಮ ಚಿತ್ರದ ನಾಯಕರಾಗಿರ್ತಕ್ಕಂಥ ಅಕ್ಷಯ್ ಹಾಗೂ ನಾಯಕಿ ಸ್ವಾತಿ ತೋಟ, ನಿರ್ದೇಶಕರು ಶಾಂತಕುಮಾರ್ ಪಾಟೀಲ್, ನಮ್ಮ ಚಿತ್ರತಂಡದ ಸಂಯೋಜಕರು ಹಾಗೂ ಸಂಚಾಲಕರು ಆಗಿರ್ತಕ್ಕಂಥ ಪ್ರಭುರಾಜ್ ಹೂಲ್ಗೇರಿ,
ಹಾಗೆ ಕಲಾ ನಿರ್ದೇಶಕರಾಗಿರ್ತಕ್ಕಂಥ ಹಾಗೂ ಕಲಾ ನಿರ್ದೇಶಕರು ಪತ್ರಕರ್ತರು ಆಗಿರ್ತಕ್ಕಂಥ ರಾಜೇಶ್ ದೇಸಾಯಿ, ಜೊತೆಗೆ ವಿಲನ್ ಆಗಿರ್ತಕ್ಕಂಥ ಖಳನಾಯಕನ ಪಾತ್ರದಲ್ಲಿ ಪ್ರಥಮ ಬಾರಿಗೆ ಚಿತ್ರರಂಗದಲ್ಲಿ ಪದಾರ್ಪಣೆ ಮಾಡ್ತಕ್ಕಂಥ ನಮ್ಮ ಸ್ನೇಹಿತರು, ಅವರಿಗೆ ಸಲಹೆಗಾರರಾಗಿರ್ತಕ್ಕಂಥ ಆನಂದ್ ದೇವಾಡಿಗ ಅವರು, ಹಾಗೆ ಇನ್ನುಳಿದ ಪಾತ್ರಗಳಲ್ಲಿ ನಮ್ಮ ಉತ್ತರ ಕರ್ನಾಟಕದವರಿಗೆ ಪ್ರಾಧಾನ್ಯತೆ ಕೊಟ್ಟು ಸ್ಟಾರ್ ನಟರನ್ನು ಕರೆಸಿ ನಾನು ಫಿಲ್ಮ್ ಮಾಡೋದಲ್ಲ, ಇರ್ತಕ್ಕಂಥ ಕಲಾವಿದರನ್ನ ಚಲನಚಿತ್ರಕ್ಕೆ ಹಾಕಿ ಅವ್ರನ್ನ ಸ್ಟಾರ್ ಮಾಡ್ತೀನಿ ಅನ್ನೋಂಥ ಒಂದು ಚಾಲೆಂಜಿಂಗ್ ತೋರಿರ್ತಕ್ಕಂಥ ನಮ್ಮ ನಿರ್ದೇಶಕರ ಒಂದು ಚಾಲೆಂಜಿಂಗ್ ಮನೋಭಾವನೆಯನ್ನು ನಾವು ಮೆಚ್ಚಬೇಕಾಗಿದ್ದು ಈ ಒಂದು ವಿಶೇಷವಾದಂಥ ಒಂದು ಸಂಗತಿ ಅಂತ ಹೇಳ್ಬೋದು. ಈ ಒಂದು ಚಲನಚಿತ್ರಕ್ಕೆ ಇವತ್ತು ಮುಹೂರ್ತ ನೆರವೇರಿದೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಚಲನಚಿತ್ರ ಎಷ್ಟೋ ವರ್ಷಗಳು ಜನರಿಗೆ ಏನು ಕಾಯ್ತಾ ಇದ್ರು, ಈ ಕೌಟುಂಬಿಕವಾಗಿ ನೋಡ್ತಕ್ಕಂಥ ಚಲನಚಿತ್ರಗಳು ಯಾವಾಗ ಬರುತ್ತೆ ಅನ್ನುವಂಥ ಒಂದು ನಿರೀಕ್ಷೆ ಇತ್ತಲ್ಲ, ಆ ನಿರೀಕ್ಷೆಗೆ ತಕ್ಕದಾದಂಥ ಒಂದು ಕಾನ್ಸೆಪ್ಟನ್ನು ತಗೊಂಡು ಇವತ್ತು ಬಾದಾಮಿ ನಗರದಲ್ಲಿ ಸುತ್ತಮುತ್ತಲ ಗ್ರಾಮಗಳಲ್ಲಿ ಈ ಚಿತ್ರೀಕರಣ ನಡೀತಾ ಇದೆ. ಈ ಚಿತ್ರೀಕರಣ ಬಹುಮುಖ್ಯವಾಗಿ ಒಂದು ಹಳ್ಳಿ ಸೊಗಡಿನ ಕಥಾಹಂದರವನ್ನು ಹೊಂದಿರತಕ್ಕಂಥದ್ದು ಜನರಿಗೆ ತುಂಬಾ ನಮ್ಮ ಮನೆಯಲ್ಲಿ ನಡೆದಿದೆ. ಈ ಸ್ಟೋರಿ ಏನೋ ಒಂದು ಇಮ್ಯಾಜಿನೇಷನ್ ಅಲ್ಲ, ಈ ನಮ್ಮ ಮನೆಯಲ್ಲಿ ನಡೆದಿದೆ, ಪ್ರತಿಯೊಬ್ಬರ ಮನೆಯಲ್ಲಿ ನಡೆದಿರ್ತಕ್ಕಂಥ ಒಂದು ಮಂದಾರ ಹೂವು ಹೆಣ್ಣು ಅನ್ನುವಂಥದ್ದು ಒಂದು ಕಾನ್ಸೆಪ್ಟ್ ತಗೊಂಡು ಚಿತ್ರವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ಚಿತ್ರ ಯಶಸ್ವಿಯಾಗಲಿ, ಚಿತ್ರ ದಿನೋತ್ಸವ ಬಾರಿಸಲಿ ಅಂತೇಳಿ ಈ ಚಿತ್ರತಂಡದ ಪರವಾಗಿ ನಾವೆಲ್ಲರೂ ಕೂಡ ಈ ಒಂದು ಚಿತ್ರಕ್ಕೆ ತುಂಬು ಹೃದಯದ ಹಾರೈಕೆಯನ್ನು ಈ ದೊಡ್ಡ ಆಂಜನೇಯ ದೇವಸ್ಥಾನದ ಮೂಲಕ ನಾವು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ ಎಂದು. ಬೆಸ್ಟ್ ಆಫ್ ಲಕ್ ಮಂದಾರ ಹೂವು. ಥ್ಯಾಂಕ್ ಯು ಅಣ್ಣ, ಆಲ್ ದಿ ಬೆಸ್ಟ್ ಅಣ್ಣ. ಇವತ್ತು ನಮ್ಮ ದೋಸ್ತ್ ಇಲ್ರಿ, ನಮ್ಮ ದೋಸ್ತ್ ಬ್ಲಾಗ್ ಮಾಡತ್ತೀವಿ. ಗಾಯ್ಸ್ ಇವಾಗ ನಮ್ಮ ಅಣ್ಣನ ಬ್ಲಾಗ್ ನಾ ಕಂಟಿನ್ಯೂ ಮಾಡ್ತೀನಿ. ನಂದು ಕ್ಯಾರೆಕ್ಟರ್ ಐತಿ, ಆಫ್ಟರ್ನೂನ್ ಐತಿ ಅನ್ಸುತ್ತಾ. ಸೊ ಲೆಟ್ಸ್ ಗೋ, ನೋಡು ಮುಂದೆ ಹೆಂಗೆ ಮಾಡ್ತಾರೆ ಶೂಟಿಂಗ್. ಎಷ್ಟು ಹಾರ್ಡ್ ವರ್ಕ್ ಇರ್ತೈತೆ ನೋಡ್ರಿ ಹಿಂದೆ. ಪುಣ್ಯಾತ್ಮ ಕುಚಿಕು ಚಡಿ ದೋಸ್ತಿ ಮುತ್ಯ ಫುಲ್ ರಚ್ ಇದ್ದ ನೋಡ್ರಿ, ರೀಲ್ಸ್ ಮಾಡೋದ. ಬಿಡ್ಬೇಡ ಮುತ್ಯ ಜಗನಿ, ಹಾ ಬಿಡ್ಬೇಡ್ರಿ ಜಗ್ರಿ. ಹಾ ಏ ನಿಲ್ರಿ, ಪ್ರೋಟೀನ್ ತಗೋದಾರ ಗಪ್ರಿ ಅವ್ರು ಸ್ವಲ್ಪ ಮಾಡ್ರಿ, ಮಾಡೋಮಲ್ರಿ ಅದನ್ನ. ಮತ್ತೆ ಒಂದು ಬ್ಲಾಗ್ನೇ ಹಾಕೋಣಂತ್ರಿ. ನಾಡಲಾರೆ ಸುಳ್ಳನ್ನು ಹೇಳಲಾರ, ಹಸುವನ್ನು ತಾಳಲಾರ, ನಿಮ್ಮಂತ ದಾಸರ ನಮಗೆಲ್ಲ ಆಸುರ, ನಿಮ್ಮಂತ ದಾಸರ ನಮಗೆಲ್ಲ ಆಸುರ. ನಾಡಲಾರ ಸುಳ್ಳೊಂದು ಹೇಳಲಾರ, ಹಸುವನ್ನು ತಾಳಲಾರ, ಹಸುವನ್ನು ತಾಳಲಾರ. ನೀವು ಹಾಡು ನೋಡಿ ಏನಾಗೈತೆ ಓಡ್ ಬರತ್ತಾರ್ರಿ. ಹೌದು, ಹಾಡುವಂಟ್ರಿ ಕಳ್ರ ಎಲ್ಲ ಏನಾತ ತುತ್ತು ಅಣ್ಣ ತಿನ್ನೋಕೆ, ಬಗಸಿ ನೀರ ಕುಡಿಯೋಕೆ, ತುಂಡು ಬಟ್ಟಿ ಸಾಕೋ ನನ್ನ ಮಾನ ಮುಚ್ಚುಕೆ, ಅಂಗೈ ಅಡಲ ಜಾಗ ಸಾಕೋ ಹಾಯಾಗಿರುಕೆ, ಹರಿಯೋ ನದಿಯ ಒಂದೇ ಕಡೆ ನಿಲ್ಲಕ್ಕಾಗಲ್ಲ, ಹುಟ್ಟಿದ ಮನುಷ್ಯ ಒಂದೇ ಊರಲ್ಲಿ ಬಾಳೋಕ್ಕಾಗಲ್ಲ. ತುತ್ತು ಅನ್ನ ತಿನ್ನೋಕೆ, ಬಗಸಿ ನೀರ ಕುಡಿಯೋಕೆ, ತುಂಡ ಬಟ್ಟಿ ಸಾಕು ನನ್ನ ಮಾನ ಮುಚ್ಚುಕೆ, ಅಂಗೈ ಅಡಲ ಜಾಗ ಸಾಕು ಹಾಯಾಗಿರುಕೆ,
ಹರಿಯೋ ನದಿಯ ಒಂದೇ ಕಡೆ ನಿಲ್ಲೋಕ್ಕಾಗಲ್ಲ. ಸೊ ಗೈಸ್ ಫೈನಲಿ ಇವತ್ತಿನ ನನ್ನ ಶೂಟ್ ಮುಗೀತು, ಡೇ 1 ಶೂಟ್. ಭಾಳ ವರ್ಕ್ ಆದ್ಮೇಲೆ ಹಾರ್ಡ್ ವರ್ಕ್ ಆದಮೇಲೆ ಸೊ ಫೈನಲಿ ಕಂಪ್ಲೀಟ್ ಆಯ್ತು ಶೂಟ್. ಆ್ಯಂಡ್ ನೋಡ್ರಿ ಇಷ್ಟೊಂದೆಲ್ಲ ಆಡಿಯನ್ಸ್, ಇಷ್ಟೊಂದೆಲ್ಲ ಮಂದಿ ಮುಂದೆ ಶೂಟ್ ಮಾಡಿದ್ವಿ ನಾವು. ಆಮೇಲೆ ಹೆಂಗೆ ಅನಿಸ್ತು ಫಸ್ಟ್ ಡೇ ನೋಡೋಣ ಹೆಂಗನ ಶೂಟ್? ಹಾಂ ಅಳಾತ ಇನ್ನೊಂದು ಏನು ರೀ, ನಾ ಅಲ್ಲಿ ಆ್ಯಕ್ಟಿಂಗ್ ಮಾಡಿ ಒಂದು ಮಿಸ್ಟೇಕ್ ಇಲ್ಲ, ನಂದು ಒಂದು ಮಿಸ್ಟೇಕ್ ಇಲ್ಲ. ಅದು ಫಸ್ಟ್ ಟೇಕ್ ಏನು ಮುಗೀತು, ಕಂಪ್ಲೀಟ್ ಆಯ್ತು, ಎಸ್ ಪರ್ಫೆಕ್ಟ್ ಅಣ್ಣ. ನಮ್ಮ ಮಮ್ಮಿ ಕಡೆ ನೋಡ್ತೀನಿ ರೀ, ಅಳಕ್ಕೆ ಚಾಲೂ ಮಾಡಿ ಮಾತನ್ನ ಕೇಳಿದ್ರೆ ಇನ್ನೂ ಅಳ್ತಾ ಆಯ್ತು, ಅದಕ್ಕೆ ಸುಮ್ ಕೂತ್ಬಿಟ್ಟಿದ್ದಾನ. ಅಳಕ್ಕೆ ಚಾಲೂ ಮಾಡ್ಬಿಟ್ಟ, ಎದಕ್ಕೆ ಆಳ್ತಿದ್ದೆ? ಖುಷಿ ಅಳಾಕತ್ ಬಿಟ್ಟ. ಅಂದ್ರ ಅವಂದ ಹಿಂಗೆಲ್ಲ ಆಸೆ ಐತಲ್ಲ ಕ್ರಿಕೆಟ್ದ, ಅದೊಂದು ಇದಾಯ್ತು. ಈ ಇದರ್ಲಿಂದ ಮುಂದೆ ಬರಾಕತ್ತಲ್ಲ ಅನ್ನೋ ಒಂದು ಖುಷಿ ಆಗುತ್ತೆ. ಸೊ ಗೈಸ್ ಬರ್ರಿ. ಆ್ಯಂಡ್ ಇವಾಗ ವಿಲನ್ ಅವ್ರದ್ದು ಆ್ಯಕ್ಟಿಂಗ್ ಐತಿ. ಸೊ ನಮ್ಮ ಆನಂದನ್ ಅವ್ರದ್ದು ಆ್ಯಕ್ಟಿಂಗ್ ಐತಿ, ನನ್ನಂತರ ಮುಗೀತು. ಸೊ ನಾಳೆ ಐತಿ, ಬಟ್ ಲೊಕೇಶನ್ ಏನು ಗೊತ್ತಿಲ್ಲ. ಸೊ ಈ ಬ್ಲಾಗ್ ಇಲ್ಲಿಗೆ ನೋಡ್ತೀರಿ. ಆ್ಯಂಡ್ ಎಲ್ಲರೂ ಆಶೀರ್ವಾದ ನೀಡಿ ನನಗೆ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು.